ಅಪೂರ್ವವಾದಂಥ ಒಂದು ದೇವರ ನಾಮನ ಹೇಳ್ತಾ ಅನೇಕ ಜಮೀನು ಟೆನೆನ್ಸಿ ಗಲಾಟೆಯಲ್ಲಿ ಹೊರಟೋಯ್ತು. ಮಠದ ಜಮೀನು ಭತ್ತ ಕಂಡಗಟ್ಟಲೆ ಬರೋದು ಅನ್ನದಾನಕ್ಕೆ ಉಪಯೋಗವಾಗ್ತಾ ಇತ್ತು. ಜಮೀನೆಲ್ಲ ಹೋಗೋದು ಬಂದಾಗ ಯಾರೋ ಕೇಳಿದ್ರಂತೆ, ಸ್ವಾಮಿ ಮುಂದೆ ಅನ್ನದಾನಕ್ಕೆ ಕಷ್ಟ ಆಗುತ್ತೆ, ಜಮೀನೆಲ್ಲ ಹೊರಟೋಗ್ತಿದೆಯಲ್ಲ ಅಂತ. ಹೋಗಲಿ ಬಿಡು ಅಂದರು. ಮತ್ತು ಏನು ಮಾಡಬೇಕು ಅಂದರೆ, ಜಮೀನಿದ್ದಾಗ ಅಲ್ಲಿ ಬೇಸಾಯ ಮಾಡಿಸ್ತಿದ್ವು, ಜಮೀನು ಹೋಗ್ತಾ ಇದೆ, ಈಗ ಬೇರೆ ಥರ ಬೇಸಾಯ ಕೇಳೋಣ ಬಿಡು ಅಂದ್ರು. ಬೇಸಾಯ ಮಾಡಬೇಕು ಹೃದಯವೆಂಬ ಕ್ಷೇತ್ರದಲ್ಲಿ, ಬೇಸಾಯ ಮಾಡಬೇಕು. ಜ್ವಲಂತ ದೇವರನಾಮ. ಈ ದೇವರನಾಮನೇ ವಿದ್ಯಾಮಾನ್ಯ ತೀರ್ಥರು 10 ನಿಮಿಷ ಆಲಿಸಿ ಒಬ್ಬರೇ ಹೀಗೆ ಕೂತ್ಬಿಟ್ಟಿದ್ರು ಪೂರ್ಣಾದ ಮೇಲೆ. ಇದು ಪುರಂದರದಾಸರು ಮಾಡಿದ್ದ ಅಂದರು. ಅಲ್ಲ ಸ್ವಾಮಿ, ಪ್ರಸನ್ನ ತೀರ್ಥರು ಮಾಡಿದ್ದು ಅಂದೆ. ಪುರಂದರದಾಸರ ದೇವರ ನಾಮಕ್ಕೆ ಸಮಾನವಾಗಿದೆ. ಇದು ಅವರು ಕೊಟ್ಟಂಥ ಸರ್ಟಿಫಿಕೇಟು 1968ರಲ್ಲಿ. ಅದಕ್ಕೆ ಹೇಳ್ತಾರೆ, ಬೇಸಾಯ ಮಾಡಬೇಕು ಹೃದಯವೆಂಬ ಕ್ಷೇತ್ರದಲ್ಲಿ, ಬೇಸಾಯ ಮಾಡಬೇಕು. ನೆಲ ಇದೆ, ನೇಗಿಲಿದೆ, ಗೊಬ್ಬರ ಇದೆ, ನೀರಿದೆ, ಪೈರಿದೆ, ಧಾನ್ಯ ಇದೆ, ಬೆಳೆಸ್ತೀವಿ, ಕಳೆ ಕೀಳ್ತೀವಿ, ತೇವರಿ ಕಟ್ತೀವಿ, ಸುತ್ತಲೂ ಬೇಲಿ ಹಾಕ್ತೀವಿ, ಕಾಯ್ಕೊಂಡು ಕೂತ್ಕೋತೀವಿ, ದವಸ ಬರುತ್ತೆ, ಮಾರ್ತೀವಿ, ಭೋಗ ಪಡ್ತೀವಿ. ಇಷ್ಟು ಬೇಸಾಯದ ಕೆಲಸ. ಅದಿಷ್ಟು ಈಗ ಹೃದಯದಲ್ಲಿ ನಡಿಬೇಕು ಅಂತ. ಅದಾಯಿತು, ಜಮೀನು ಕಿತ್ಕೊಂಡ್ಬಿಟ್ರಲ್ಲ, ಹೋಗಿ ಬಿಡು, ಈ ಬೇಸಾಯ ಮಾಡೋಣ ಅಂತ. ಈ ಬೇಸಾಯಕ್ಕೆ ಬೆಲೆ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಆ ನೀರಾದರೆ ನದಿಲಿ ನೀರಿದ್ರೆ ಬರುತ್ತೋ, ಕಾಲುವೆಲೆ 6 ತಿಂಗಳು ಬಿಡ್ತಾರೆ, 6 ತಿಂಗಳು ಕ್ಲೋಸ್ ಮಾಡ್ತಾರೋ, ಅಥವಾ ಕೆರೆ ಕುಂಟೆಯಿಂದ ನೀರು ಹಾಯಿಸ್ಕೊಂಡು ಬೇಸಾಯ ಮಾಡೋಣ ಅಂದರೆ ಮಳೆಗಾಲದಲ್ಲಿ ಮಳೆನೇ ಬರಲ್ವೋ, ಆ ಕೆರೆ ನೀರು ನಾನಾ ಜನ ಕರ್ಕೊಂಡು ಹೋಗ್ಬೇಕು, ಒಬ್ಬರಲ್ಲ ಇಬ್ಬರಲ್ಲ, ಆಗುತ್ತೋ ಬಿಡುತ್ತೋ. ಆದರೆ ಈಗ ನೀರು ಅಂತ ನಾನು ಚಿಂತನೆ ಮಾಡ್ತಾ ಇದ್ದೀನಲ್ಲ ಬೇಸಾಯಕ್ಕೆ. ಬೇಸಾಯ ಮಾಡಬೇಕಾದ್ರೆ ಮೊದಲು ನೀರು ಮುಖ್ಯ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಈ ಸರೋವರದ ನೀರು ಅನ್ನೋದು ಬತ್ತೋ ಸ್ಥಿತಿನೇ ಇಲ್ಲ. ಅಂಥ ಸರೋವರಗಳು, ನಿತ್ಯ ಪ್ರಕಾರಕವಾಗಿರ್ತಕ್ಕಂಥ ಸರೋವರ ಪರಿಪೂರ್ಣವಾದ ಜಲದಿಂದ ತುಂಬಿದೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಬದ್ಧ ಜಲವುವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಎಲ್ಲೋ ಸರೋವರ ಅಲ್ವಾ, ಎಲ್ಲೋ ಜಮೀನಿದ್ರೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಬದ್ಧ ಜಲವುವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಎಲ್ಲೋ ಮಧ್ವಾಚಾರ ಶಾಸ್ತ್ರ, ಅರ್ಥಾತ್ ಎಲ್ಲೋ ಸರೋವರ. ನಮ್ಮ ಹೃದಯ ಕ್ಷೇತ್ರ ಎಂಬತಕ್ಕಂಥ ಬೇಸಾಯಕ್ಕೆ ಬೇಕಾದ ಜಮೀನೆಲ್ಲೋ. ನೀರಿನ ಸಂಪರ್ಕ ಹೇಗಾಗಬೇಕು? ಕೊಳವೆಗಳು ಹಾಕಬೇಕು, ಪೈಪ್ಗಳು ಹಾಕಬೇಕು, ಮಿಷನ್ ಹಾಕಬೇಕು, ಇಲ್ವೇ? ಹಾಗೆ ಬದ್ಧ ಜಲವು ಸರ್ವಮೂಲ ಎಂಬತಕ್ಕಂಥ ಮಧ್ವಾಚಾರ್ಯರ ಗ್ರಂಥೊಳಗಿರ್ತಕ್ಕಂಥ ತತ್ವ ಜಲವನ್ನು ನಮ್ಮ ಹೃದಯಕ್ಕೆ ಬೇಸಾಯಕ್ಕೆ ಹರಿಸ್ಕೋಬೇಕಾದರೆ ಅಲ್ವಾ, ಬದ್ಧ ಜಲವು ವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಹಾಗೆ ತೂಬಿನಲ್ಲಿ ಆ ನೀರನ್ನು ಹೃದಯಕ್ಕೆ ತಂದು. ಈ ಹೃದಯ ಎಂಬತಕ್ಕಂಥದ್ದು ಕಲ್ಲು ಹೃದಯ. ತಿನ್ನಬಾರ್ದೆ ತಿನ್ನುತ್ತೆ, ನೋಡಬಾರ್ದೆ ನೋಡುತ್ತೆ, ಹೋಗಬಾರ್ದೆ ಕಡೆ ಹೋಗುತ್ತೆ, ತಿಳ್ಕೊಬಾರ್ದೆ ತಿಳ್ಕೊತ್ತೆ, ಅದೇ ಚೆನ್ನಾಗಿದೆ ಎನ್ನುತ್ತೆ ಅಲ್ವೇ. ಕೆಟ್ಟ ಪದಾರ್ಥಗಳನ್ನೇ ಲೊಟ್ಟೆ ಹೊಡಿಯುತ್ತೆ. ಹೇಜಿಕ್ವೇ ರಸಸಾರಜ್ಞೆ ಸರ್ವದಾ ಮಧುಪ್ರಿಯೇ ನಾರಾಯಣಾಖ್ಯ ಪೀಯೂಷಂ ಪಿಭಜಿಕ್ವೇ ನಿರಂತರ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ರಸಗಳನ್ನು ನೆಕ್ಕಿ ಲೊಟ್ಟೆ ಹೊಡಿತಕ್ಕಂಥ ನೀನು ನಾರಾಯಣ ಎಂಬತಕ್ಕಂಥ ಅಮೃತ ರಸವನ್ನು ಯಾಕೆ ಒಮ್ಮೆ ನೆಕ್ಕಿ ನೋಡೋಲ್ಲ ಅಂತ ಮಹಾಭಾರತ ಕೇಳ್ತದೆ. ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಪರರ ದೂಷಿಸಲು ಚಾಚಿಕೊಂಡಿರುವಂಥ ನಾಲಿಗೆ ಅಲ್ವೇ. ಅಭಿಮಾನಿಗಳನ್ನ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇಲ್ಲೂ ಹೇಳ್ತಾ ಇದ್ದಾರೆ. ಅದನ್ನು ವರ ಗುರುಗಳೆಂಬ ತೂಬಿನಲ್ಲಿ ಉಪದೇಶಾಮೃತದ ಮುಖಾಂತರವಾಗಿ ಆ ಸರ್ವಮೂಲ ಗತವಾಗಿರ್ತಕ್ಕಂತಹ ತತ್ವ ಜಲವನ್ನು ಹೃದಯಕ್ಕೆ ತಂದ್ಕೋಬೇಕು. ಹೃದಯ ಕಲ್ಲು ಹೃದಯ ಅಲ್ವಾ. ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಪಿಡಿಬೇಕು. ಟ್ಯಾಕ್ಟ್ರು ಅಂತಾರೋ ಅರ್ಥ ಮಾಡ್ಕೋ, ನೇಗಿಲು ಅಂತಾರೋ ಅರ್ಥ ಮಾಡ್ಕೋ. ಬ್ರಾಕೆಟ್ರಲ್ಲಿ ಟ್ಯಾಕ್ಟ್ರು ಅಂತ ಹಾಕೋ ಬೇಡ ಅಂತಾರೆ. ಅವನು ವಿಶಾಲ ಹೃದಯ ಆಗಿದ್ರೆ ಟ್ರ್ಯಾಕ್ಟ್ರು,
ಪುಟ್ ಪುಟ್ಟ ಹೃದಯ ಆಗಿದ್ದರೆ ನೇಗಲ್ ಸಾಕು. 100 ಎಕರೆಗೆ ಉಳಕ್ಕಾಗಲ್ಲ ಅಲ್ಲ, ಒಂದು ಕುಂಟೆಗೆ ಏನು ಮಾಡ್ಬೇಕು, ಇವನೇ ಕಟ್ಕೊಂಡು ಉಳ್ತಾನೆ. ಹಾಗೆ ನಮ್ಮ ಹೃದಯ ಭಾಳ ಚಿಕ್ಕದು. ದೇವತೆಗಳ ಹೃದಯ ಇದೆಯಲ್ಲ ಅದು ದೊಡ್ಡ ದೊಡ್ಡದು ಎಕರೆ, 100 ಎಕರೆ 200 ಎಕರೆ ಇರುವಂಥದ್ದು. ಅವರು ಟ್ಯಾಕ್ಟರ್ ಹೊಡ್ಕೋತಾರೆ ಅಲ್ವಾ. ಶುದ್ಧ ಧರ್ಮದಾಚರಣೆಗಳೆಂಬ ಯಾವುದು ವಿಹಿತತ್ವಾಚಾಶ್ರಮ ಕರ್ಮಾಪಿ ಓಂ ತದ್ವತೋ ವಿಧಾನಾತ್ ಓಂ ಆಬಾದಾಚ ಓಂ ಸಹಕರಿತ್ವೇನ ಚ ಓಂ ಅಂತ ಸೂತ್ರಗಳು ಏನು ಪ್ರತಿಪಾದನೆ ಮಾಡ್ತದೋ ಶುದ್ಧ ಸ್ವವಿಹಿತವಾದ ಧರ್ಮಾಚರಣೆಗಳು ಎಂಬತಕ್ಕಂಥ ನೇಗಿಲನ್ನು ಇಡಬೇಕು. ಅಂದರೆ ದಿನ ಅಂಥ ಶುದ್ಧ ಧರ್ಮಾಚರಣೆಯಲ್ಲಿ ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಆ ಹೃದಯಕ್ಕೆ ಈ ನೀರು ಬಂದು ಸೇರಿದಾಗ ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಪಿಡಿಬೇಕು. ಮುದ್ದೆಯಾದ ನೆಲ ಮೃದುವಾಗುವ ಪರಿ ನೆಲವನ್ನುಳಲಿಬೇಕು. ಆಗ ಹೆಂಟೆಗಳೆಲ್ಲ ಒಡೆಯುತ್ತೆ. ಆ ತತ್ವಜಲ ಹಾಯಿಸ್ತಾ 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 ಮನಸ್ಸಿನಲ್ಲಿರ್ತಕ್ಕಂಥ ದುರ್ವಿಷಯಗಳ ಕಾಠಿಣ್ಯತೆ ಎಂಬತಕ್ಕಂಥ ಅದು ಪುಡಿಪುಡಿಯಾಗತ್ತೆ. ಮೃದು ಸ್ವಭಾವ ಎಂಬತಕ್ಕಂಥ ಅದು ಬರ್ತದೆ. ಆಗ ತತ್ವಜಲ ಆ ಕೆಲಸವನ್ನು ಮಾಡುತ್ತೆ. ಬೇಸಾಯಕ್ಕೆ ಬೇಕಾದ್ದು ಅಪೂರ್ವವಾದಂಥ ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದನೇ ವಿಹಿತತ್ವಾಚಾಶ್ರಮ ಕರ್ಮಾಪಿ ಓಂ ಅಲ್ವಾ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನೆಮೇವ ಪರಮೋ ಧರ್ಮ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಅಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಗೀತಾಚಾರ್ಯ ಹೇಳ್ತಾ ಇದ್ದಾನೆ. ಇನ್ನು ದಾಸರು ಹೇಳ್ತಾರೆ ವಿಹಿತ ಕರ್ಮಾನುಷ್ಠಾನ ಎಸಗದೆ ಇರುವ ಸ್ವವಿಹಿತ ಕರ್ಮಾನುಷ್ಠಾನ ಎಸಗದೆ ಇರುವ ದುರ್ಮತಿಗೆ ತಕೆ ಬ್ರಾಹ್ಮಣ ಜನುಮ ಧರ್ಮ ಶ್ರವಣ ವಿಧೇತಕ್ಕೆ ಮೂರ್ಖಗೆ ಬೈದುಬಿಟ್ರು ಒಂದಲ್ಲ. ಧರ್ಮಾನುಷ್ಠಾನ ಮಾಡಲಿಕ್ಕೆ ಬಂದಿರೋದು ಈ ದೇಹ ಪ್ರೇತ್ಯ ಅನಂತ ಸುಖಾಯಿಚ ಅಲ್ವಾ. ಆದ್ದರಿಂದ ಇಂಥ ಹೃದಯಕ್ಕೆ ಗುರುಗಳ ಉಪದೇಶದ ದ್ವಾರ ತೂಬಿನಿಂದ ಈ ಮಧ್ವಾಚಾರ್ಯರ ಗ್ರಂಥಗಳೆಂಬಲ್ಲಿರ್ತಕ್ಕಂಥ ತತ್ವ ಜಲವನ್ನು ಯಾವುದದು ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೈತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಸೀಷದತು ಅಂತ ತತ್ವವನ್ನು ಹೃದಯಕ್ಕೆ ತಂಕೋ. ತತ್ವಜಲವು ಹರಿ ಮೋಡದ ಪರಿಯಲಿ ತೇವರಿ ಹಾಕಬೇಕು. ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು. ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು. ಉತ್ತಮ ರೀತಿಯ ಭಕ್ತಿ ಪೈರುಗಳ ನಾಟಿ ಮಾಡಬೇಕು. ಉತ್ತಮ ರೀತಿಯ ಭಕ್ತಿ ಪೈರುಗಳ ನಾಟಿ ಮಾಡಬೇಕು. ಮತ್ತೆ ಪೈರುಗಳು ಒಣಗದೆ ಜಲವನ್ನು ಹಾಯಿಸುತ್ತಿರಬೇಕು. ಭತ್ತಕ್ಕೆ ನಾಟಿ ಮಾಡಿದ್ಮೇಲೆ ಒಂದ್ಸಾರಿ ನೀಟ್ ಕೊಟ್ಬಿಟ್ಟಿದ್ದೀವಿ, ನಾಗೋಯ್ತು ಧಾನ್ಯ ಬಂದ್ಬಿಡುತ್ತೆ ಅಂತ ಕೂತ್ಕೊಳ್ಳೋದಲ್ಲ. ಅದು ತೋಟ ಅಲ್ಲ, ಹಣ್ಣಿನ ಗಿಡಗಳಲ್ಲ. ನೀರು ಯಾವಾಗಲೂ ಅರ್ಧಡಿ ನೀರು ಫ್ರೆಶ್ ವಾಟರ್ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಹಳೆ ನೀರು ಹೋಗ್ತಾ ಇರಬೇಕು. ಫ್ರೆಶ್ ವಾಟ್ರ್ ಅರ್ಧದಡಿ ನೀರು ನಿಂತಿರ್ಬೇಕು ಯಾವಾಗಲೂ. ಇಲ್ಲಾಂದ್ರೆ ಪೈರು ಒಣಗೋಗ್ಬಿಡುತ್ತೆ, ಶತ್ತೆ ಹೊಡೆಯಲ್ಲ, ಧಾನ್ಯ ತುಂಬಲ್ಲ. ಎಂಥ ಚೆಂದಾಗಿ ಹೇಳ್ತಾರೆ ಅಲ್ಲ. ಇದ್ದಿ ಸುತೂರ ಬರೀ ಗದ್ದೆಗಳೇ ಕಾವೇರಮ್ಮಂದು. ಅದಕ್ಕೆ ವಾದರಾಜ ವರ್ಣನೆ ಮಾಡ್ತಾರೆ. ಎಲ್ಲ ನದಿಗಳು ಮುಕ್ತಿ ಕೊಡುತ್ತೆ, ನಮ್ಮ ಕಾವೇರಮ್ಮ ಸಾಮಾನ್ಯ ಅಲ್ಲ ಅಂದರು ವಾದರಾಜರು. ಕಾವೇರಿ ಚೋಲ ಭೂಮಾತ ಭುಕ್ತಿ ಮುಕ್ತಿ ಕರೀಸರಿತು. ಅನ್ನವನ್ನೂ ಕೊಡ್ತಾಳಂತೆ. 1,70,000 ಎಕರೆ ಬರೀ ಮಂಡ್ಯ ಮದ್ದೂರು ಮೈಸೂರು ಅಷ್ಟೇ. 1,70,000 ಎಕರೆಗಳು ಬರೀ ಭತ್ತಕ್ಕೆ ನೀರು ಹೊರಡ್ತಕ್ಕಂಥದ್ದಾವೆ. ಇದು ಬಿಟ್ಟುಬಿಟ್ರೆ ಇನ್ನು ತಮಿಳುನಾಡಿಗೆ ಇದೇ ಗತಿ. ಅದಕ್ಕೆ ಅವರು ಕಾವೇರಿ ಕರ್ನಾಟಕ ಮಾತಾ ಅಂತ ಹೇಳಲಿಲ್ಲ ಪಾಪ ವಾದರಾಜರು, ಸತ್ತೋಗ್ಬಿಡ್ತಾರೆ ನೀರು ಬಿಡದೆ. ಅದಕ್ಕೆ ಕಾವೇರಿ ಚೋಲ ಭೂಮಾತಾ ಅಂದರು ಆಗಲೇ ವಾದರಾಜರು. ನೀವೀಗ ನಾವು ಜಗಳ ಕಾಯ್ತಾ ಇದ್ದೀವಿ, ವಾದರಾಜಗುರು ಸಾರ್ವಭೌಮರು ಈ ನದಿಯಿಂದಾನೇ ಪಾವು ಬದುಕಿರೋವು. ಅದನ್ನ ಕಾವೇರಿ ಚೋಲ ಭೂಮಾತಾ ಅಂದ್ರೆ ವಿನ ಕರ್ನಾಟಕ ಮಾತಾ ಅಂತ ಹೇಳಬೇಕಾಗಿತ್ತು ಪಾಪ ಅಲ್ವೇ. ಅದಕ್ಕೆ ನಿಮಗೂ ಇಲ್ಲಿ ಅನ್ನನೂ ಕೊಡ್ತಾಳೆ, ಮುಕ್ತಿಯನ್ನು ಕೊಡ್ತಾಳೆ. ಹರಿಪಾದೋದಕ ಸಮ ಕಾವೇರಿ ವಿರಜ ನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ಪರ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕ್ಕೂ. ನಮ್ಮ ಗುರುಗಳು ಇನ್ನೂ ಚೆನ್ನಾಗಿ ಹೇಳೋರು.
ಯಾಕೆ ಗೊತ್ತೇನೋ ಅವಳು ಹೊಟ್ಟಕಾಗ್ತಾಳೆ, ಉಚ್ಚಾರ ಹಿಂಗೆ ಅರ್ಥ ಆಗಲಿಲ್ಲ, ಹೊಟ್ಟೆಲಿ ಇಟ್ಕೊಂಡಿದ್ದಾಳಲ್ಲೋ ಅದಕ್ಕೆ. ತಾಯಿ ಮಗುನ ಹೊಟ್ಟೆಯಲ್ಲಿ ಇಟ್ಟಿದ್ದ ತಪ್ಪಿಗೆ ಸಾಯೋ ತನಕ ಅವನು ಊಟ ಮಾಡೋದನ್ನ ಅಂತ ಯೋಚನೆ ಮಾಡ್ತಿರ್ತಾಳೆ. ತಾಯಿ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾಳಾದ್ರಿಂದ ಸಾಯೋ ತನಕ ಮಗುವಿನ ಹೊಟ್ಟೆಯನ್ನು ನೋಡ್ತಾಳೆ. ಅರ್ಥ ಆಯ್ತಾ? ಅದಕ್ಕೆ ಕಾವೇರಿ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾಳೆ ಭಗವಂತನ. ಅದಕ್ಕೆ ಅವಳು ದೇವರ ತಾಯಿ ಅಂದರೆ ಅರ್ಥಾತ್ ಸರ್ವಜೀವರಿಗೆ ತಾಯಿ ಇದ್ದಾಗೆ. ಆದ್ದರಿಂದ ಮುಕ್ತಿನೂ ಕೊಡಿಸ್ತಾಳೆ. ಅರ್ಥ ಆಯ್ತೇನೋ? ಭಕ್ತಿಯನ್ನು ಕೊಡ್ತಕ್ಕಂಥವಳಾಗ್ತಾಳೆ. ಆದ್ದರಿಂದನೇ ಉತ್ತರ ಇಂಡಿಯಾ ನದಿಗಳಿಗಿಂತ ಕಾವೇರಿ ಶ್ರೇಷ್ಠ. ಯಾಕೆ ಅಂದರೆ ಈ ಅರ್ಥದಲ್ಲಿ ಅಂತ ಹೇಳ್ತಾರೆ. ಒಂದೊಂಥರ ಆ್ಯಂಗಲ್ಗಳು ವರ್ಣನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಅವೆಲ್ಲ ಹಾಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು, ಮತ್ತೆ ಪೈರುಗಳು ಒಣಗದೆ ಜಲವನ್ನು ಹಾಯಿಸುತ್ತಿರಬೇಕು. ಇನ್ನೇನು ಮಾಡ್ಬೇಕಪ್ಪ? ಹಾಯಿಸ್ತಾ ಇರಬೇಕು ಅಂದರೆ ತತ್ವಾಮೃತವನ್ನು ಆವೃತ್ತಿ ರಸಕೃತ ಉಪದೇಶ ಆತಂತ ಹೇಳಿದ್ದೆ ಹೇಳುತ್ತಾ ಕೇಳಿದ್ದೆ ಕೇಳುತ್ತಾ ಅಂತ ಮೇಲೆ 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 ತತ್ವಾಮೃತವನ್ನು ಹಾಯಿಸ್ತಾ ಇರಬೇಕಪ್ಪ ಈ ಹೃದಯಕ್ಕೆ. ಒಮ್ಮೆ ಶ್ರವಣ ಮಾಡಿಬಿಟ್ಟಿದ್ದೀನಿ, ಬಿಟ್ಟುಬಿಟ್ಟಿದ್ದೀನಿ, ಆದ್ದರಿಂದ ಫಸಲ್ ಬಂದ್ಬಿಡುತ್ತೆ ಅಂತ ಅನ್ಕೋಬೇಡ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೊಂದು ಹೇಳ್ತಾ ಇದ್ದಾರೆ, ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು, ಕೊಳವೆಯ ರೋಗಕ್ಕೆ ಸಜ್ಜನ ಸಂಗದ ಔಷಧಿ ಕೊಡಬೇಕು. ಧಾನ್ಯಗಳಲ್ಲಿ ಕೊಳವೆ ರೋಗ ಅಂತ ಬರುತ್ತೆ. ಆ ಶೆತ್ತೆ ಹೊಡೆದ ತಕ್ಷಣ ಹುಳು ಒಳಗಿರ್ತಕ್ಕಂಥ ಆ ಧಾನ್ಯದಲ್ಲಿ ಸಂಗ್ರಹವಾಗ್ತಕ್ಕಂಥ ಹಾಲನ್ನು ಹೀರಿಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಇಂಜೆಕ್ಷನ್ ಕೊಡಿಸ್ತಾರೆ. ಅಂದ್ರೇನು? ಆ ರೋಗ ಕ್ರಿಮಿ ಏನಿದೆ ಅದು ನಾಶಕರವಾಗಿರ್ತಕ್ಕಂಥದ್ದು. ಹಾಗಿಲ್ಲಿ ಫಸಲು ಬರೋ ಸರಿಯಾಗಿ ಅಹಂಕಾರಾದಿಗಳು ಬಂದುಬಿಡುತ್ತೆ. ನಾನು ಅಧ್ಯಯನ ಮಾಡಿದ್ದೇನೆ, ವ್ಯಾಕರಣ ಆಯಿತು, ತರ್ಕ ಆಯಿತು, ಗೋಕರ್ಣಕ್ಕೆ ಹೋಗಿ ಬಂದೆ, ನನ್ನ ಸಮಾನ ಯಾರಿದ್ದಾರೆ ಅಂತ ಶುರುವಾಗ್ಬಿಡುತ್ತೆ. ಕೊಳವೆಯ ರೋಗಕ್ಕೆ ಸಜ್ಜನ ಸಂಗದ ಔಷಧಿ ಕೊಡಬೇಕು, ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು. ಇಲ್ಲೇ ನಾವು ಎಡ್ಬೋದು, ನಮ್ಮ ಕೈಲಾಗತ್ತೆ. ದೇವ್ರನ್ನ ಕೇಳ್ಕೊತಾ ಇರ್ಬೇಕು. ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು. ಏನ್ ಮಾಡ್ತಾನೆ ದೇವರು? ಕುಳಿತೆಡೆಗೆ ವರ ಭಕುತ ಪ್ರಸನ್ನನು ಕೊಡುವ ಮುಕುತಿ ದವಸ. ಕುಳಿತೆಡೆಗೆ ಭಕುತ ಪ್ರಸನ್ನನು ಕೊಡುವ ಮುಕುತಿ ದವಸ. ಏನು ಕಷ್ಟಪಡಬೇಡ, ಕೂತ್ ಕಡೆ ವ್ಯವಸಾಯ ಮಾಡ್ಬೋದು. ಅದೆಲ್ಲ ನೋಡ್ಕೋಬೇಕಾಗಿತ್ತೇನೋ, ಗೋಪಾಲಕೃಷ್ಣ ಕಿತ್ಕೊಂಡು ಹೊರಟೋದ, ಹಾಗಂತೇನು ದುಃಖ ಪಡಲ್ಲಪ್ಪ, ಇನ್ನು ಹೆಚ್ಚಿಗೆ ವ್ಯವಸಾಯ ಮಾಡ್ತೇನೆ ಅಂತ ಹೇಳಿ ಸಾಹಿತ್ಯದ ವಿಮರ್ಶೆಯ ಕೃಷಿ ಎಂಬತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಆಯಿತು ಎಂಬತಕ್ಕಂಥದ್ದನ್ನು ಕಣ್ಣಿನಿಂದ ನೋಡಿದವರು ಹೇಳಿದರು. ಇಂಥ ಒಂದು ಬೇಸಾಯ ಮಾಡಬೇಕು. ಹೃದಯವೆಂಬ ಕ್ಷೇತ್ರದಲ್ಲಿನ ವ್ಯವಸಾಯಾತ್ಮಕ ಬುದ್ಧಿ ಏಕೆ ಕುರುನಂದನ ಬಹುಶಾಖಾಖ್ಯನಂತಶ್ಚ ಬುದ್ಧಯೋ ಅವ್ಯವಸಾಯಿನ ಅಂತ ಗೀತೆಯಲ್ಲಿ ಸ್ವಾಮಿ ಏನು ಹೇಳ್ತಾನೋ ಅಂತ ಗೀತಾರ್ಥವನ್ನೇ ಈ ದೇವರ ನಾಮದಲ್ಲಿ ಇಡ್ತಕ್ಕಂಥ